ಕ್ರೈಸ್ತ ಮಿಷನ್ ಜಾತ್ರೆಯ ಪರವಾಗಿ ನಿಮ್ಮೆಲ್ಲರಿಗೂ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ನಾವು ವಂದನೆಗಳು ಸಲ್ಲಿಸ್ತಾ ಮತ್ತು ವಿಶೇಷವಾಗಿ ಇವತ್ತಿನ ದಿನ ಬೆಳಗಿನ ಜಾವದಿಂದ ಮಧ್ಯಾಹ್ನದವರೆಗೂ ದೇವರು ಅದ್ಭುತ ರೀತಿಯಲ್ಲಿ ಆರಾಧನೆ ನಡೆಯುವಂತೆ ಸಹಾಯ ಮಾಡಿದ್ದಾನೆ ಮತ್ತು ಆರಾಧನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ನಮ್ಮ ಜಿಲ್ಲಾ ಮೇಲ್ವಿಚಾರಕರು ಮತ್ತು ಬ್ಯಾಂಗ್ಳೂರಿನಿಂದ ಆಗಮಿಸಿದಂತ ನಮ್ಮ ಹಿರಿಯರಾದಂತ ರೆವರೆಂಡ್ ಪಾಲ್ ಮದಕರಯ್ಯನವರು, ಕಾನ್ಫರೆನ್ಸ್ ಖಜಾಂಚಿಗಳು ಮತ್ತು ಜಿಲ್ಲಾ ಮೇಲ್ವಿಚಾರಕರು ಚುಡುಗುಪ್ಪ ಇವತ್ತು ಅದಕ್ಕೆ ಆರಾಧನೆಯಲ್ಲಿ ಭಾಗಿಗಳಾಗುವಂತೆ ದೇವರು ಸಹಾಯ ಮಾಡಿದ್ದಾನೆ. ಮತ್ತು ಗುಲ್ಬರ್ಗಾ ಜಿಲ್ಲಾ ಮೇಲ್ವಿಚಾರಕರು ಮತ್ತು ಸೌತ್ ಮತ್ತು ನಾರ್ತ್ ಜಿಲ್ಲಾ ಮೇಲ್ವಿಚಾರಕರು ಮಾತ್ರವಲ್ಲದೆ ಇವತ್ತು ಭಜನೆ ಸ್ಪರ್ಧೆಗಳಿಗಾಗಿ ಈಗಾಗಲೇ 15 ಹಳ್ಳಿಗಳ ಹೆಸರುಗಳು ಕೊಟ್ಟಿರುತ್ತಾರೆ ಮತ್ತು ಅದಕ್ಕಾಗಿ ಜಡ್ಜ್ಗಳು ನೇಮಕಗೊಂಡಿದ್ದಾರೆ. ಇವತ್ತು ಜಡ್ಜಸ್ಗಳು ಈ ಒಂದು ಭಜನೆಗಳ ವಿಶೇಷವಾದಂತ ಪರಿಶೀಲನೆ ಮಾಡುವವರಾಗಿದ್ದಾರೆ. ಹೀಗಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತೆ ಇದಾದ ನಂತರ ಇನ್ನೊಂದು ಸೆಷನ್ ಇರ್ತದೆ, ಸಾಯಂಕಾಲದವರೆಗೂ ಈ ಭಜನೆ ಕಾಂಪಿಟೇಷನ್ ನಡೀತದೆ. ಅದಕ್ಕಾಗಿ ದಯಮಾಡಿ ಪ್ರಾರ್ಥನೆ ಮಾಡಬೇಕು, ಕೇಳಿಕೊಳ್ತೇವೆ. ಎಲ್ಲರಿಗೂ ಜೈ ಕ್ರಿಸ್ತ. ಹೀಗೆ ಪ್ರಾರ್ಥನೆ ಮಾಡ್ತಾ ಇರ್ರಿ. ದೇವರು ಚೆನ್ನಾಗಿ ಈ ಒಂದು ಒಳ್ಳೆ ವಾತಾವರಣಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತೆ ಇವತ್ತು ಸಾಯಂಕಾಲ ಆರಾಧನೆ, ಇನ್ನೊಂದು ಆರಾಧನೆ ಇರ್ತದೆ. ಅದು ಆರಾಧನೆ ನಂತರ ಮತ್ತೆ ಭಜನೆ ಕಾಂಪಿಟೇಷನ್ ಕಂಟಿನ್ಯೂ ಆಗಿರುತ್ತದೆ. ಅದಕ್ಕಾಗಿ ಎಲ್ಲ ಸಮಾಧಾನಕರವಾಗಿ ಒಳ್ಳೆ ಶಿಸ್ತು ಕ್ರಮವಾಗಿ ನಡೆಯಲಿಕ್ಕೆ ದೇವರು ಸಹಾಯ ಮಾಡಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇವೆ. ದೇವರು ಬಂದಂತ ಎಲ್ಲಾ ಸಮಸ್ತ ಹಳ್ಳಿ ಬಳ್ಳಿಗಳಿಂದ ಬಂದಂತ ಎಲ್ಲ ಜನರನ್ನು ದೇವರ ಆಶೀರ್ವಾದ ಮಾಡ್ಲಿ. ಇವತ್ತು ಒಳ್ಳೆ ದೈವ ಸಂದೇಶಕರು ನಮಗೆ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಭಾಪಾಲಕರು ನಮ್ಮ ಮಧ್ಯದಲ್ಲಿ ಬಂದು ಆಂಡಿ ಕೊನ್ನೂರ್ ಅವರು ಒಳ್ಳೆ ಸಂದೇಶಗಳನ್ನು ಕೊಟ್ಟು ಇವತ್ತು ನಮಗೆ ದೇವರ ವಾಕ್ಯದ ಮೂಲಕ ಮಾತನಾಡಿದ್ದಾರೆ. ಹೀಗಾಗಿ ಹೆಂಗಿಗೆಂದು ತಿಳಿಸುವಂತ ಜನ ಡಿಸೋಸ್ ಥಾಮಸ್, ಜಿಲ್ಲಾ ಮೇಲ್ವಿಚಾರಕರು, ಬೀದರ್ ಎಲ್ಲರಿಗೂ ಜಯ ಕ್ರಿಸ್ತ.